ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವು ತುಂಬ ಚೆನ್ನಾಗಿದ್ದೀವಿ. ಆಲ್ರೆಡಿ 6:30 ಆಗಿತ್ತು. ಇದು ಬಂದು ಬುಧವಾರ ಸಂಜೆ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಮಾರ್ನಿಂಗ್ ಏನೇನಾಗಿತ್ತು ಅಂತಲೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಸಂಜೆ ಆಗಿದೆ, ಒಳಗಡೆ ಬನ್ನಿ ಅಂದರೆ ಒಬ್ಬರು ಒಳಗಡೆ ಬರ್ತಾ ಇಲ್ಲ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಆಚೆನೇ. ಹಂಗೆ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು ಇವತ್ತು, ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ರು ಹಿಂದೆ ಎಲ್ಲ. ಮಕ್ಕಳೆಲ್ಲ ಹಂಗೆ ಇದ್ದೋ. ನನ್ನ ಮಗ ಮಲಗಿದ್ದ. ಈ 3 ಮಂಗಗಳು ಒಳಗಡೆ ಬರ್ತಾ ಇಲ್ಲ, ಇಲ್ಲೇ ಆಟಾಡ್ತಾ ಇದ್ದಾವೆ. ಏನು ಮನೇಲಿ ಮಕ್ಕಳಿದ್ರೆ ಸಾಕು, ಗೊತ್ತಲ್ಲ, ಗಜಿ ಬಿಜಿ ವಾಯ್ಸು, ಕಿತ್ತಾಡೋದು, ಆಟ ಆಡೋದು. ಒಂದು ಗಳಿಗೆ ಅಳ್ತಾ ಇರ್ತವೆ, ಒಂದು ಗಳಿಗೆ ನಗ್ತಾ ಇರ್ತವೆ. ಸಾಕಪ್ಪ ಸಾಕು ಈ ಮಕ್ಳ ಕತೆ. ಹಾಗೆಯೇ ಮಾರ್ನಿಂಗಿಂದ ಏನೇನಾಯ್ತಂತ ರೊಟೀನ್ ಕೂಡ ಹೇಳ್ತೀನಿ. ಹಾಗೆ ನಾನು ಅಡುಗೆ ಮಾಡೋದು ಹೇಗೆ ಅಂತ ನನ್ನ ಮಗಳು ಹೇಳ್ತಾಳಂತೆ, ಒಂದ್ಸಲ ಕೇಳ್ಕೊ ಬನ್ನಿ. ಏನು ಮಾತಾಡ್ತೀರಾ? ಮಾತಾಡ್ರಪ್ಪ. ಏನು ಮಾತಾಡ್ತೀರಾ? ಇಂಗ್ಲಿಷ್. ಇವತ್ತು ಅಡುಗೆ ಹೆಂಗ್ ಮಾಡೋದು ಅಂತ ಓ ದೇವ್ರೇ, ದಿನ ಇದೆ ಕತೆ. ಚಿಕನ್ ಮಟನ್ ಅದರಲ್ಲಿ ಸುರ್ಕಬೇಕು ಎಣ್ಣೆಲಿ, ಬಟ್ಲಿಗೆ, ಆಮೇಲೆ ಬೇಯಿಸ್ಬೇಕು. ಅದ ಹಾಕೊಂಡು ಬೇಯಿಸ್ಬಿಟ್ಟು, ಅದನ್ನ ಹಾಕೊಂಡು ಅಂದ್ರೆ ಏನ್ ಹಾಕೊಂಡು? ಎಣ್ಣೆಯ ಬೇಯಿಸ್ಬಿಟ್ಟು, ಆಮೇಲೆ ಅದರೊಳಗೆ ಉಪ್ಪಿನ ಪುಡಿ ಹಾಕಬಿಟ್ಟು ಬೇಯಿಸ್ಬಿಟ್ಟು, ಖಾರ ಪುಡಿ ಹಾಕಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಒಂದ್ ನಿಮಿಷ ಮುಚ್ಚಿದ್ರೆ ಅದ ಚಿಕನ್ ಮಟನ್ ಫ್ರೈ. ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಡ್ತಾ ಇದ್ದಾಳೆ ನನ್ನ ಮಗಳು ಅಂತ. ಯಾರಾದರೂ ಟ್ರೈ ಮಾಡೋದಿದ್ರೆ ಬೇಕಾದ್ರೆ ಮಾಡಿ. ಸಿಕ್ಕಾಬಟ್ಟೆ ತುಂಟಿ ಅಂದರೆ ಸಿಕ್ಕಾಬಟ್ಟೆ ತುಂಟಿ, ಜಾಸ್ತಿ ಮಾತಾಡ್ತಾಳೆ. ಅವಳಿಗೆ ವೀಡಿಯೋ ಫೇಸ್ ಜಾಸ್ತಿ ಬೇಕು. ಅವಳಿಗೆ ತುಂಬ ಇಷ್ಟ ವೀಡಿಯೋ ಮಾಡೋದು ಅಂದರೆ. ಮಾಡ್ತಾಯಿದ್ದಂಗೆ ಓಡ್ ಬಂದುಬಿಡ್ತಾಳೆ. ಹಾಗೆ ಮಾರ್ನಿಂಗು ನಾನು ಪಲಾವ್ ಮಾಡಿದ್ದೆ, ವೆಜ್ ಪಲಾವ್. ಅವರೆಕಾಳು ಸೀಸನ್ ಇದ್ದಿದ್ದರಿಂದ, ಅಂದರೆ ಸೀಸನ್ ಆಲ್ರೆಡಿ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಬಟ್ ಆದರೂ ಇವಾಗೇನದು ಸೊಗಡು ಅಂತಾರಲ್ಲ, ಅದಿರಲ್ಲ. ಆದರೂ ಚೆನ್ನಾಗಿರುತ್ತೆ. ಅವರೆಕಾಳು ಅಂದರೆ ನಮ್ಮನೆ ಫೇವ್ರೇಟ್ ಎಲ್ಲರಿಗೂ. ಹಸಿ ಕಾಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲಿ ರೆಸಿಪೀಸ್ ಮಾತ್ರ ಮಾಡ್ತಾನೆ ಇರ್ತೀವಿ ನಾವು. ಹಾಗೆಯೇ ಒಂದು 3 kg ತಂದಿದ್ರು. ಸ್ವಲ್ಪ ಸಾಂಬಾರಿಗೆಲ್ಲ ಹಾಕಿ ಇನ್ನೂ ಸ್ವಲ್ಪ ಬಾತ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ವಿ. ಸೊ ಇವತ್ತು ಬಾತ್ಗೆ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೇನೂ ಮಾಡೋ ಥರನೇ, ಏನು ಅದರಲ್ಲೇನು ಡಿಫ್ರೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಅಂದರೆ ನಮ್ಮ ವಾರ್ಗಿತಿ ಮಕ್ಕಳು ಕೂಡ ಯಾರೂ ಇರಲಿಲ್ಲ, ನಾವೇ ಇದ್ದಿದ್ದು. ಹಂಗಾಗಿ ಒಂದು 5 ಮೆಂಬರ್ಸ್ಗೆ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಕುಕ್ಕರಲ್ಲೇ ಮಾಡಿದ್ದೆ. ಒಂದೊಂದು ಸಲ ಕುಕ್ಕರಲ್ಲಿ ಮಾಡೋಕ್ಕೆ ಹೋದರೆ ತಳನೇ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲಿಡ್ಡೇನು ಕ್ಲೋಸ್ ಮಾಡಿರಲಿಲ್ಲ, ಹಾಗೇ ಓಪನ್ನಾಗೆ ಮಾಡಿದ್ದೆ. ಅಂದರೆ ಮೇಲ್ಗಡೆ ಜಸ್ಟ್ ಅದು ಕ್ಯಾಪ್ ಹಾಕಿ ಮಾಡಿದ್ದಷ್ಟೇ. ಬಟ್ ಸಖತ್ತಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇನ್ನೂ ಕೆಲವರು ನನ್ನ ಸಬ್ಸ್ಕ್ರೈಬರ್ ಅಂತ ಇದ್ರು, ನಿಮ್ಮ ಮನೆ ಎಷ್ಟು ಜನ ಇದ್ದೀರಾ ಅಂತ. ನಮ್ಮನೆ ಇರೋದು 10 ಜನ. ನನ್ನ ಅತ್ತೆ ಮಾವ ಮತ್ತು ವಾರ್ಗಿತಿ ಭಾವ, ನಾನು, ನನ್ನ ಹಸ್ಬೆಂಡು, ನನ್ನಿಬ್ಬರು ಮಕ್ಕಳು, ಅವರಿಬ್ಬರು ಮಕ್ಕಳು, ಟೋಟಲಿ 10 ಮೆಂಬರ್ಸ್ ಇದ್ದೀವಿ. ಸೊ ಒಂದೇ ಮನೇಲೇ ಇರೋದು, ನಾವಿನ್ನೂ ಡಿವೈಡ್ ಆಗಿಲ್ಲ, ಜಾಯಿಂಟ್ ಫ್ಯಾಮಿಲಿ. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಹೌದು, ಕೆಲವೊಂದು ಸಲ ಏರುಪೇರು ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಇರುತ್ತೆ. ಅದನ್ನು ನಾವು ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯೂಟ್ಯೂಬ್ಗೆ ವಿಡಿಯೋ ಹಾಕಿದ ತಕ್ಷಣವೇ ಅಮೌಂಟ್ ಬರುತ್ತಾ ಅಂತ ಕೆಲವ್ರು ಕೇಳ್ತಿದ್ರು. ನಿಜವಾಗ್ಲೂ ಕೂಡ ಬರೋದಿಲ್ಲ. ಯಾಕಂದರೆ ಈ ಥರ ವೀಡಿಯೋಸ್ ಹಾಕ್ಬಿಟ್ಟು ತಕ್ಷಣ ಅಮೌಂಟ್ ಬರೋದಾಗಿದ್ದರೆ ಜನ ಏನಕ್ಕೆ ಬೇರೆ ಕೆಲಸ ಮಾಡಬೇಕಿತ್ತು ಹೇಳಿ? ಆವಾಗ ಎಲ್ಲರೂ ಕೂಡ ಯೂಟ್ಯೂಬರೇ ಆಗ್ತಿದ್ರು ತಾನೇ. ಜಸ್ಟ್ ಇದೊಂದು ಪ್ಯಾಷನ್ ಅಷ್ಟೇ. ಅದರಲ್ಲೂ ನಾವು ಹೈಯೆಸ್ಟ್ ಅಂದರೆ ಯಾವ ಥರ ಹೇಳೋದಂದರೆ, ನಿಮಗೆ ಇವಾಗ ಮಾನಿಟೈಸೇಷನ್ ಎಲ್ಲ ಆನ್ ಆಗಬೇಕು. ಅದಕ್ಕೆ ತಂದೆ ಆದ ರೂಲ್ಸ್ಗಳು ತುಂಬ ಇದೆ. ಯೂಟ್ಯೂಬ್ ಅಂದ ತಕ್ಷಣ ದುಡ್ಡು ಬಂದ್ಬಿಡುತ್ತಪ್ಪ ಅನ್ನೋ ಒಂದು ಇದು ಖಂಡಿತ ಇಟ್ಕೋಬೇಡಿ. ಅದಕ್ಕೆ ತಂದೆ ಆದ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬ ಇದೆ. ಒಂದು ಚಾನಲ್ ಕ್ಲಿಕ್ ಆಗಬೇಕಂದ್ರೆ ವರ್ಷಾನುಗಟ್ಟಲೆ ಹಿಡಿಯುತ್ತೆ. ಅಷ್ಟು ಸುಲಭವಾಗಿ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ಇದೊಂದು ಕ್ಲಾರಿಫೈ ಮಾಡಬೇಕಿತ್ತು. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬೇಕಂದರೆ ಕಮೆಂಟ್ ಮಾಡಿ ಕೇಳಿ. ಹಾಗೆ ಇದೇನಪ್ಪ ಅಂತ ಕೇಳ್ತಾ ಇರ್ಬೋದು ನೀವು. ಹಸು ಕರು ಹಾಕಿತ್ತು. ಅದಾದಮೇಲೆ 1 ಮಂತ್ವರೆಗೂ ಮಿಕ್ಸ್ ಕಾಳುಗಳನ್ನ ಆಡಿಸ್ಬಿಟ್ಟು ಕೊಡ್ತೀವಿ ನಾವು.
ಇದರಲ್ಲಿ ಅವರೆಕಾಳು ಮತ್ತು ಹೆಸರು ಕಾಳು ಮತ್ತು ಇದು ಗೋಧಿ ಬರುತ್ತಲ್ಲ, ಗೋಧಿ ಮತ್ತು ತಡ್ನಿಕಾಳು, ಸೇಮ್ ನಮ್ಮ ಮನೇಲಿ ಏನೇನು ನಾವು ಕಾಳನ್ನ ಯೂಸ್ ಮಾಡ್ತೀವಿ ಎಲ್ಲ ಕಾಳುಗಳ್ನೂ ಕೂಡ ನೈಟು ಸ್ವಲ್ಪ ನೆನೆ ಹಾಕ್ತೀವಿ. ಒಂದು ಪಾವ್ನಷ್ಟು ನೆನೆ ಹಾಕ್ತೀವಿ ನಾವು. ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಅದನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಮಧ್ಯಾಹ್ನ ಅಥವಾ ಬೆಳಗ್ಗೆ ಯಾವಾಗಾದ್ರೂ ನಿಮಗೆ ಕೊಡೋ ಟೈಮ್ ಯಾವಾಗ ಕೊಡ್ತೀರಾ ಅವಾಗ ಕೊಡ್ಬೋದು. ಅದಕ್ಕೆ ಚೆನ್ನಾಗಿ ರುಬ್ಬಿಟ್ಟು ಸ್ವಲ್ಪ ಕಾಯಿಗಳನ್ನೆಲ್ಲ ಪೀಸ್ ಮಾಡಿ ಹಾಕ್ತೀವಿ. ಹಾಲು ಚೆನ್ನಾಗಿ ಬರುತ್ತೆ. ಮತ್ತು ಆವಾಗ ಕರು ಹಾಕಿದಾಗ ಅದಕ್ಕೆ ಎನರ್ಜಿ ಎಲ್ಲ ಡೌನ್ ಆಗಿರುತ್ತೆ. ಇವಾಗ ಮನುಷ್ಯರಾದ್ರೂ ಅಷ್ಟೇ ಅಲ್ವಾ, ಹಂಗಾಗಿ ಅದಕ್ಕೂ ಕೂಡ ಎನರ್ಜಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಹಾಲೆಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಕಾಳುಗಳನ್ನೆಲ್ಲ ಆಡಿಸಿ 1 ಮಂತ್ವರೆಗೂ ಕೊಡ್ತೀವಿ. ಸರಿ ಅಂದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆಡಿಸಿ ಕೊಡ್ತಾಯಿದ್ದೆ. ಕೊಟ್ಟು ಇವಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರುಗಳಿಗೆ ಸೊಪ್ಪು ಅದೆಲ್ಲ ಏನೂ ಇರಲಿಲ್ಲ. ಹಾಗೆ ಮನೆ ಹತ್ರ ಸ್ವಲ್ಪ ಚಕ್ರಿ ಸೊಪ್ಪು ಅಂತ ಬರುತ್ತೆ, ಅದು ಮಾತ್ರ ಇತ್ತು. ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಕಾಳುಗಳೆಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ. ಬೇಳೆಕಾಳು ಸ್ವಲ್ಪ ಅವರೆಬೇಳೆ ಮತ್ತು ಕಡಲೆ ಬೇಳೆ ಹಾಕೋಂಗಿಲ್ಲ, ಕಡಲೆ ಕಾಳು ಹಾಕಬೇಕು. ಕಡಲೆ ಬೇಳೆ ಅಂತ ಇದ್ದೀನಿ ನಾನು, ಕಡಲೆ ಕಾಳು ಹಾಕಬೇಕು. ಹಾಗೆಯೇ ಸ್ವಲ್ಪ ತಡ್ನಿಕಾಳು ಮತ್ತು ಹೆಸ್ರು ಕಾಳು ಎಲ್ಲ ಒಂದೊಂದು 2 ಅಲ್ಲಿ ಇಟ್ಕೊಂಡಿದ್ದೀನಲ್ಲ ನಾನು, ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಯಾವುದೇ ಕಾಳಾದ್ರೂ ಅಷ್ಟೇ. ಇವಾಗ ಹೊರಗಡೆಯಿಂದ ತಂದ್ರೂ ಅದಕ್ಕೆ ಪ್ರಿಸರ್ವೇಟಿವ್ ಆಗಿ ಅವ್ರು ಏನಾದರೂ ಕೆಮಿಕಲ್ ಹಾಕಿರ್ತಾರೆ, ಕೆಡಬಾರ್ದು ಅಂತ. ಸೊ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಕೂಗಿಸ್ಕೋಬೇಕು. ಸೊ ಉಪ್ಸಾರು ಖಾರ ನಾವು ಫ್ರೆಶ್ಶಾಗಿ ಅರಿತಾ ಇರ್ತೀವಿ. ಅಂದರೆ ಕೆಲವೊಂದು ಸಲ ಏನು ಮಾಡ್ತೀನಿ, ಟೈಮ್ ಸೇವ್ ಆಗಲಿ ಅಂದ್ಬಿಟ್ಟು ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಒಂದು 15 ಡೇಸ್ವರೆಗೂ ನಾವು ಯೂಸ್ ಮಾಡ್ಬೋದು. ಆದರೆ ನಾನು ಆಲ್ರೆಡಿ ಖಾರ ಇದ್ದಿದ್ದರಿಂದ ಈ ಥರ ಜಸ್ಟ್ ರುಬ್ಬಿಟ್ಟು ಅದನ್ನು ಸಾಂಬಾರ್ಗೆ ಹಾಕಬೇಕು. ಅದಕ್ಕೋಸ್ಕರ ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೆ, 1 ಟೊಮೊಟೊ ಹಾಕಿದ್ದೆ. ಅದನ್ನು ಬೆಂದಾದಮೇಲೆ ಅದನ್ನು ಎತ್ಕೊಂಡು ಮಿಕ್ಸಿಲಿ ರುಬ್ಬಿ ಅದಕ್ಕೆ ಹಾಕ್ತೀನಿ ನಾನು ಸಾಂಬಾರಿಗೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಬರೀ ನೀರು ಥರ ಇದ್ರಂತೂ ನಿಜ ನಮ್ಮನೆ ಯಾರೂ ತಿನ್ನಲ್ಲ, ಅವ್ರಿಗೆ ಟೇಸ್ಟ್ ಬೇಕು. ಅದಕ್ಕೋಸ್ಕರ ಆ ಥರ ಮಾಡೋದು. ಆಲ್ರೆಡಿ ಸಂಜೆ ಆಗಿತ್ತು. ಸಂಜೆ ಆದಮೇಲೆ ಫ್ರೆಶ್ ಅಪ್ ಆಗಿ ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಆಟ ಆಡಿಸ್ತಾಯಿದ್ದೆ ಆಚೆಲಿ. ಹಾಗೆ ಹಾಲು ಕರಿಯೋ ಟೈಮು ಕೂಡ ಆಗಿತ್ತು. ಅವ್ರ ಅಪ್ಪ ಏನೇನೋ ರೇಗಿಸ್ತಾಯಿದ್ರು, ಅದಕ್ಕೆ ನನ್ನ ಮಗಳು ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾವಳೆ. ಹಾಗೆಯೇ ಅಮೌಂಟ್ ಏನೋ ಕೊಟ್ಟಿದ್ರಂತೆ, ಎಲ್ಲಿ ಕೊಟ್ಟಿದ್ದು ಅಂತ ಕೇಳ್ತಾಯಿದ್ರು. ಅದಕ್ಕೆ ಗೋಲ್ಕಕ್ಕೆ ಹಾಕೊಂಡೆ ಅಂತ ಹೇಳ್ತಾಯಿದ್ಲು. ಹಾಗೆ ಮಕ್ಳುಗಳಿಗೆ ಒಂದೊಂದು ಚಿಕ್ಕ ಗೋಲ್ಕ ಮಾಡಿಡಿ, ಅವ್ರಿಗೆ ಇವಾಗಲೇ ಸ್ವಲ್ಪ ದುಡ್ಡಿನ ವ್ಯಾಲ್ಯೂನ ತಿಳಿಸ್ಬೇಕು. ಏನಕ್ಕಂದರೆ ಇವಾಗ ಏನಕ್ಕಾದರೂ ಒಂದು ವಸ್ತು ಬೇಕಂತ ಅವ್ರು ಹಠ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ಅವ್ರಿಗೆ ಹೇಳ್ಬೋದು, ನೋಡು ಈ ಥರ ಕೂಡಿಡು, ನಿನ್ಗೆ ಅದರಲ್ಲಿ ತಗೊಡ್ತೀನಿ ಅಂತ ಹೇಳಿದ್ರೆ ಅವರು ಕೂಡ ಅದನ್ನು ಕೇಳ್ತಾರೆ. ಮತ್ತು ಅದು ಲಾಸ್ಟಲ್ಲಿ ಫೈನಲಲ್ಲಿ ಅವ್ರು ಏನು ಕೇಳಿದ್ರು ಅದನ್ನೆಲ್ಲ ಕೊಡಿಸ್ಬೋದು. ಆವಾಗ ಅವ್ರಿಗೂ ಕೂಡ ಒಂದು ಸೇವಿಂಗ್ಸ್ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು. ಇವಾಗ ಹೇಳಿದ್ದೆಲ್ಲ ವಿಷಯಗಳ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ಈಗ ಹೇಳ್ತಾ ಇರೋ ಅಂಥದ್ದು. ಹಾಗೇ ಬಜ್ಜಿ ಮಾಡಿದ್ದೆ ಸಂಜೆ. ನೀವು ಕೂಡ ಬಜ್ಜಿ ತಿನ್ನಿ ಬನ್ನಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಹಾಗೆಯೇ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.